ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ಸ್ವಾಗತ. ಪ್ರಥಮವಾಗಿ ಪತ್ರಿಜಿ ಗುರುಗಳಿಗೆ ಹಾಗೂ ನನ್ನ ಎಲ್ಲ ಗುರು ವೃಂದದವರಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ನಾನು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಸಂಕ್ರಾಂತಿ ಹಬ್ಬ ತುಂಬ ವಿಜೃಂಭಣೆಯಾಗಿ ನಡೀತು. ಆಂಧ್ರದವರು ತುಂಬ ಸ್ಪೆಷಲಾಗಿ ಆಚರಿಸ್ತಾರೆ. 3 ದಿವಸ ಆಚರಿಸ್ತಾರೆ. ಭೋಗಿ, ಸಂಕ್ರಾಂತಿ, ಕನುಮ ಅಂತ. ಇದು 3ನೇ ದಿವಸ. ಗಾಳಿಪಟ ಮಕ್ಕಳು ತುಂಬ ಚೆನ್ನಾಗಿ ನಮ್ಮ ಲಾನಲ್ಲಿ ಹಾರಿಸಿ ತುಂಬ ಕುಣಿದು ಕುಪ್ಪಳಿಸಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹಾರಿಸ್ತಾಯಿದ್ರು. ಆ ಎಲ್ಲ ಒಂದು ಸಂಭ್ರಮದಲ್ಲಿ ನನ್ನ ಕಣ್ಣುಗಳು ಇಬ್ಬರ ಮೇಲೆ ಹೋಯಿತು, ತಾತ ಮತ್ತು ಮೊಮ್ಮಗ. ಆ ಹುಡುಗ ಅರ್ಧ ಗಂಟೆಯಿಂದ ಗಾಳಿಪಟ ಹಾರಿಸ್ತಾ ಇದ್ದ. ಹಾಫ್ ಆನ್ ಅವರ್ ತುಂಬ ಚೆನ್ನಾಗಿ ಹಾರಿಸ್ತಾನೆ. ನಾನು ಅವನಿಗೆ ಅಬ್ಸರ್ವ್ ಮಾಡ್ತಾಯಿದ್ದೆ. ಅವನ ಪಕ್ಕದಲ್ಲಿ ಅವ್ರ ತಾತ ಇದ್ದರು. ಅವರು ಆ ದಾರನ ಸುತ್ತೋದು ಬಿಡೋದು ಮಾಡ್ಕೊತ ಅವನಿಗೆ ಗೈಡೆನ್ಸ್ ಕೊಡ್ತಾಯಿದ್ರು. ನನಗೆ ಅಲ್ಲೊಂದು ಜೀವನದ ಒಂದು ಪಾಠ ಅರ್ಥ ಆಯಿತು. ಏನಂದರೆ ನಮ್ಮ ಜೀವನದಲ್ಲಿ ಹಾರ್ತಾ ಇರ್ತೀವಿ, ಗಾಳಿಪಟದ ಥರ ಮೇಲೆ ಮೇಲೆ ಹಾರ್ತಾ ಇರ್ತೀವಿ. ಆದರೆ ಹಾರುವಾಗ ಹೇಳೋದು ಬೀಳೋದು ಸಹಜ ಅಲ್ವಾ. ಈ ಥರ ಈಗ ತಾತ ಎಷ್ಟು ಚೆನ್ನಾಗಿ ಅವನಿಗೆ ಗೈಡೆನ್ಸ್ ಕೊಡ್ತಾ, ಹಾಗೆ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಯಾರಾದರೂ ಆಗಿರ್ಬೋದು, ತಂದೆ ತಾಯಿ, ಗುರುಗಳು, ಫ್ರೆಂಡ್ಸ್, ಅಣ್ಣ ತಮ್ಮ ಯಾರಾದರೂ ಆಗಿರ್ಬೋದು, ಬರ್ತಾರೆ. ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಸಲಹೆಗಳನ್ನೆಲ್ಲ ಕೊಡ್ತಾರೆ. ಪ್ರತಿ ಸಾರಿ ಅಂತಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಬೇಕು ಅನಿಸುತ್ತೆ. ಯಾವಾಗ ಬರ್ತಾರೆ ಕೊಡ್ತಾರೆ. ಅಂಥ ಸಮಯದಲ್ಲಿ ನಾವು ಅಹಂಕಾರ ಮಾಡದೆ ಅಂತಹ ಒಂದು ಸಲಹೆಗಳನ್ನು ತಗೊಂಡ್ರೆ ನಾವು ಯಾವತ್ತೂ ಜೀವನದಲ್ಲಿ ಉತ್ತುಂಗ ಶಿಖರದಲ್ಲಿರಬಹುದು ಅಂತ ಅನ್ಕೋತೀನಿ. ಸೊ ನಮ್ಮ ಜೀವನದಲ್ಲಿ ಸಹ ನಾವು ಸಂಘ ಜೀವಿಗಳು, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತೀವಿ. ಕೆಲವೊಂದು ಸರಿ ಕೆಲವೊಬ್ಬರಿಗೆ ತಗೊಳ್ಳೋ ಧೈರ್ಯ ಇರುತ್ತೆ, ಕೆಲವೊಬ್ಬರಿಗೆ ತಗೊಳ್ಳೋ ಧೈರ್ಯ ಇರೋದಿಲ್ಲ. ಆ ರೀತಿ ಆಗಿದ್ದಾಗ ನಮಗೆ ಒಂದು ಸಪೋರ್ಟಿವ್ ಆಗಿ ಒಂದು ವ್ಯಕ್ತಿ, ಒಂದು ವಸ್ತು, ಒಂದು ವಿಷಯ ಬರ್ತಾ ಇರುತ್ತೆ ಜೀವನನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ. ಅಂಥ ಸಂದರ್ಭದಲ್ಲಿ ಅವುಗಳನ್ನು ನಾವು ಅರಿತುಕೊಂಡು ಆ ಸಲಹೆಗಳನ್ನು ನಾವು ತಗೊಳ್ತಾ ಹೋದರೆ ನಾವು ಧೈರ್ಯವಾಗಿ ಜೀವನದಲ್ಲಿ ಎಲ್ಲ ಒಂದು ಹಂತದಲ್ಲೂ ಸಹ ಯಾವುದೇ ತಪ್ಪು ಎಡವುಗಳಿಲ್ಲದೆ ಮುಂದೆವರಿಬೋದು ಅನ್ನೋದಕ್ಕೆ ನಾನು ಈ ಒಂದು ನಿದರ್ಶನ ಸಾಕ್ಷಿ ಆಯಿತು ನನಗೆ. ಅಲ್ಲಿ ಆ ವಿಷಯ, ಆ ತಾತ ಮೊಮ್ಮಗನ ನೋಡ್ತಾ ನಮ್ಮ ಜೀವನದಲ್ಲೂ ಕೂಡ ಹೀಗೆ ಒಂದು ಸೂತ್ರಧಾರ ದಾರ ಇರುತ್ತೆ. ಒಂದು ಗಾಳಿಪಟಕ್ಕೆ ಹೇಗೆ ಸೂತ್ರಧಾರ ಇರುತ್ತೋ ಹಾಗೆ ಜೀವನದಲ್ಲೂ ನಮಗೆ ಒಂದು ಸೂತ್ರಧಾರ ಇರುತ್ತೆ. ಅದನ್ನು ಹಿಡಿದು ಜೋಪಾನವಾಗಿ ನಾವು ನಡೆದೋದ್ರೆ ಜೀವನದಲ್ಲಿ ಉತ್ತುಂಗ ಶಿಖರಕ್ಕೆ ಏರ್ಬೋದು ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರಾದರೂ ನಮ್ಮ ಜೀವನದಲ್ಲಿ ಬಂದರೆ ಯಾವುದೇ ಅಹಂಕಾರ ಇಲ್ಲದೆ, ಒಂದು ದುರಾಭಿಮಾನ ಅಂತಾರೆ, ಅಹಂಕಾರ ಇಲ್ಲದೆ ಅಂಥವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರು, ನಮಗಿಂತ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಯಾರಾದರೂ ಆಗಿರಲಿ, ಅವ್ರು ಕೊಡುವಂಥ ಒಳ್ಳೆಯ ವಿಷಯಗಳನ್ನು ನಾವು ತಗೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ಈ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ನ್ಯೂ ಇಯರ್ ಸ್ಪಿರಿಚುವಲ್ ಮೂಮೆಂಟ್ ವೇದಿಕೆಗೆ. ಹಾಗೆ ನಾನು ತಿಳಿಸ್ತಕ್ಕಂಥ ವಿಷಯಗಳು ತುಂಬ ಸೂಕ್ಷ್ಮವಾದ ವಿಷಯಗಳು. ನಿಮಗೆಲ್ಲ ಗೊತ್ತಿಲ್ಲ ಅಂತ ಅಲ್ಲ, ಎಲ್ಲರಿಗೂ ಎಲ್ಲ ವಿಷಯಗಳು ಗೊತ್ತಿರ್ತದೆ. ಆದರೆ ಅದನ್ನು ಮೆಲ್ಕು ಹಾಕ್ಕೋತಾ ಇರಬೇಕು ನಾವು. ಆವಾಗ ಸ್ವಲ್ಪ ಮತ್ತೆ ನಮಗೆ ಒಂದು ಶಕ್ತಿ ಬರುತ್ತೆ ನಡೆಸ್ಕೊಂಡು ಹೋಗೋದಕ್ಕೆ ಜೀವನದಲ್ಲಿ ಅಂತ ಹೇಳ್ತೀನಿ. ಮೆಲ್ಕು ಹಾಕ್ತಾ ಇರೋದು, ಒಳ್ಳೆ ವಿಷಯಗಳನ್ನ ಮೆಲ್ಕು ಹಾಕ್ತಾ ಇರೋದು ತುಂಬ ಅವಶ್ಯಕವಾಗಿರುತ್ತೆ. ನಿಮಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿದಿನ ನೀವು ಒಂದು 10 ನಿಮಿಷ ಆದರೂ ಕಣ್ಣು ಮುಚ್ಕೊಂಡು ಕೂತು ಧ್ಯಾನ ಮಾಡೋದನ್ನು ಮರಿಬೇಡಿ. ಧ್ಯಾನ ಮಾಡೋದು ತುಂಬ ಸರಳ. ಹೇಗೆ ಅಂತಂದರೆ, ತಮ್ಮ 2 ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಂಡು ಆರಾಮವಾಗಿ ನಿಮಗೆ ಬೇಕಾದ ಒಂದು ಭಂಗಿಯಲ್ಲಿ ಕುಳಿತುಕೊಳ್ಳಿ ಆರಾಮವಾಗಿ. ಆದರೆ 2 ಕೈ ಬೆರಳುಗಳನ್ನು ಲಾಕ್ ಮಾಡಿ ಚೇರ್ ಮೇಲೆ ಕೂತಿದ್ದೆ 2 ಕಾಲುಗಳನ್ನು ಕ್ರಾಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ಮಂಚದ ಮೇಲೆ ಎಲ್ಲಾದರೂ ಕೂತ್ಕೊಂಡಿದ್ರೆ ನೀವು ಮಲಗುವಾಗ ಕೂಡ ಕಾಲುಗಳನ್ನು ಜೋಡಿಸಿ ಚಪ್ಪಲಿ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ನಿದ್ರೆಗೆ ಜಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಒಂದು ನನ್ನ ಚಿಕ್ಕ ಸಲಹೆಯನ್ನು ತಗೋತೀರಾ, ಸಾಧ್ಯವಾದಷ್ಟು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.